ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳ ಎಲ್ಲರಿಗೂ ಕೂಡ ಬೆಳಗಿನ ಶುಭೋದಯಗಳು. ಬಹಳ ಜನ ಕಂಪ್ಯೂಟರ್ ಸೈನ್ಸ್ ಕ್ವಶನ್ ಪೇಪರ್ ಕೇಳ್ತಾ ಇದ್ರಿ. ಈಗಾಗಲೇ 3 ದಿನಗಳ ಹಿಂದೆ ನಾನು ಕಂಪ್ಯೂಟರ್ ಸೈನ್ಸ್ 4 ಪ್ರಶ್ನೆ ಪತ್ರಿಕೆಗಳನ್ನು ಪ್ರಥಮ ಹಾಗೂ ದ್ವಿತೀಯ PUC ಇಬ್ಬರಿಗೂ ಕೂಡ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ, ಹಾಗೂ ಬಯೋ ಕೂಡ. ಎನಿಹೌ, ವಿತೌಟ್ ವೇಸ್ಟಿಂಗ್ ಯುವರ್ ಟೈಮ್, ಲೆಟ್ ಮಿ ಸ್ಟಾರ್ಟ್ ದಿಸ್ ವಿಡಿಯೋ. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ಟಂಥ ಅದ್ವೈತಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಬನ್ನಿ ವಿದ್ಯಾರ್ಥಿಗಳೇ, ಈ ಒಂದು ಕ್ವಶನ್ ಪೇಪರ್ ಬೆಂಗಳೂರಿಂದ ಆಗಿರುತ್ತೆ. ಇದರ ಒಂದು ಕೀ ಆನ್ಸರ್ ಕೂಡ ನಾವು ನೋಡ್ತಾ ಹೋಗೋಣ. ಈಗ ಕ್ವಶನ್ ನಂಬರ್ 1, ಇದಕ್ಕೆ ಇನ್ ಪ್ಯೂರ್ಲಿ ಕೆಪಾಸಿಟಿವ್ ಸರ್ಕ್ಯೂಟ್ ಇಫ್ ದ ಫ್ರೀಕ್ವೆನ್ಸಿ ಆಫ್ AC ಈಸ್ ಡಬಲ್ಡ್, ದಿ ಕೆಪಾಸಿಟಿವ್ ರಿಯಾಕ್ಟೆನ್ಸ್ ವಿಲ್ ಬಿ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 1, ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಗೆಟ್ ಹಾಲ್ವರ್ಡ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 2, ಫಾರ್ ಟ್ರಾನ್ಸ್ಫಾರ್ಮರ್ NS by NP is equal to 100, this means that dash ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಕ್ವಶನ್ ನಂಬರ್ 2, ರೈಟ್ ಆನ್ಸರ್ ಈಸ್ ದ ಇನ್ಪುಟ್ ಸರ್ಕ್ಯೂಟ್ ಈಸ್ 100 times ದಿ ಔಟ್ಪುಟ್ ಸರ್ಕ್ಯೂಟ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 3, ಸ್ಟೇಟ್ಮೆಂಟ್ ಇದ್ದಾವೆ 2. ಯಾವನು ಎಲೆಕ್ಟ್ರಿಕ್ ಮ್ಯಾಗ್ನೆಟಿಕ್ ವೇವ್ಸ್ ಆರ್ ಟ್ರಾನ್ಸ್ವರ್ಸ್ ಇನ್ ನೇಚರ್ ಅಂತ ಇದೆ. ಸ್ಟೇಟ್ಮೆಂಟು, ಎಲೆಕ್ಟ್ರಿಕ್ ಆ್ಯಂಡ್ ಮ್ಯಾಗ್ನೆಟಿಕ್ fields in electromagnetic waves are perpendicular to one another and to the direction of propagation ಅಂತ ಇದೆ. ಕ್ವಶನ್ ನಂಬರ್ 3ಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಆಗಿರುತ್ತೆ. ಎರಡೂ ಕೂಡ ಕರೆಕ್ಟು, ಆದರೆ ಸ್ಟೇಟ್ಮೆಂಟ್ ಇಟ್ ಈಸ್ ಎ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಸ್ಟೇಟ್ಮೆಂಟ್ 1 ಈ ರೀತಿಯಾಗಿ. ಕ್ವಶನ್ ನಂಬರ್ 3ಗೆ ಎ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 4, an object of finite length is placed in front of a concave mirror within its focus if it forms dash ಅಂತ ಇದೆ. ಕ್ವಶನ್ ನಂಬರ್ 4, ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಎ ವರ್ಚುವಲ್ ಎನ್ಲಾರ್ಜ್ಡ್ ಇಮೇಜ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 5, ಮೈ ಡಿಯರ್ ಚಿಲ್ಡ್ರನ್, ದಿ ಮ್ಯಾಗ್ನಿಫೈಯಿಂಗ್ ಪವರ್ ಆಫ್ ಎ ರಿಫ್ರಾಕ್ಟಿಂಗ್ ಟೆಲಿಸ್ಕೋಪ್ ಈಸ್ ಡ್ಯಾಶ್. ಕ್ವಶನ್ ನಂಬರ್ 5, ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ಕ್ವಶನ್ ನಂಬರ್ 6, ದಿ ಏನಿದು ಡಿಫ್ರಾಕ್ಷನ್ ಎಫೆಕ್ಟ್ ಈಸ್ ಎಕ್ಸಿಬಿಟೆಡ್ ಬೈ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಡಿ, ಆಲ್ ದ ವೇವ್ಸ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 7, ವಿಚ್ ಆಫ್ ದಿ ಫಾಲೋಯಿಂಗ್ ಫಿನಾಮಿನನ್ ಕನ್ಫರ್ಮ್ಸ್ ದಿ ಟ್ರಾನ್ಸ್ವರ್ಸ್ ನೇಚರ್ ಆಫ್ ಲೈಟ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಪೋಲರೈಸೇಷನ್ ಆಫ್ ಲೈಟ್ ಈಸ್ ದ ರೈಟ್ ಆನ್ಸರ್. ಮೇನ್ ಕ್ವಶನ್ ನಂಬರ್ 2, fill in the blanks. The phase difference between voltage and current in the case of AC through a pure capacitor is dash. Question number 8, right answer is pi/2 is the right answer. Ozone layer absorbs dash ಅಂತ ಇದೆ. ಇದಕ್ಕೆ ultra violet is the right answer. Question number 10, at minimum deviation position the refracted ray inside the prism is dash to the base of prism ಅಂತ ಇದೆ. ಪ್ಯಾರಲಲ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಧನ್ಯವಾದಗಳು ಮತ್ತೊಮ್ಮೆ ನಮ್ಮ ಅದ್ವೈತಿಯವರಿಗೆ. ಗಾಡ್ ಬ್ಲೆಸ್ ಯು ಆಲ್. ನೋಡಿ ವಿದ್ಯಾರ್ಥಿಗಳೇ, ತಾವುಗಳು ಕೂಡ ನಮ್ಮ ಮೇಲ್ ಐ ಡಿ ಇದೇ ಆಗಿರುತ್ತೆ, all-in-one pdf99@gmail.com. ಈ ಒಂದು ಮೇಲ್ ಐಡಿಗೆ ತಮ್ಮ ಬಳಿ ಇರುವಂತಹ ಕ್ವಶನ್ ಪೇಪರನ್ನು ಕಳಿಸಿಕೊಡೋದನ್ನು ಮರೆಯಬೇಡಿ. ಈಗಾಗಲೇ ಯಾರಿಗೆಲ್ಲ ಇಂಗ್ಲೀಷ್ ಎಕ್ಸಾಮ್ ಆಗಿರುವಂಥ ವಿದ್ಯಾರ್ಥಿಗಳು, ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನಿಮ್ಮ ಪ್ರಿಪೇಟ್ರಿ ಆ್ಯನ್ಯುವಲ್ ಹಾಗೂ ಯೂನಿಟ್ ಟೆಸ್ಟ್ಗೆ ಬೇಕಾಗಿರುವಂತಹ ಇಂಗ್ಲೀಷಿನ ಲಿಂಕ್ಸ್ಗಳನ್ನು ಕೊಟ್ಟಿರ್ತೇನೆ. 100% ಅವೇ ಕ್ವಶನ್ಸ್ಗಳು ಬರುತ್ತವೆ ಅಂತ ಗ್ಯಾರಂಟಿಯೊಂದಿಗೆ ಹೇಳ್ತಾ ಇದ್ದೇನೆ. ಅಶ್ಯೂರ್ ಯು ಮ್ಯಾನ್, ಆಯಿತಾ. ಮತ್ತೆಲ್ಲಿಂದನೂ ಕೂಡ ಕೇಳಲಿಕ್ಕೆ ಸಾಧ್ಯವೇ ಇಲ್ಲ ಅಂಥ ಪ್ರಶ್ನೆಗಳನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನೀಡಿರ್ತೇನೆ. ದಯವಿಟ್ಟು ಅದನ್ನು ಉಪಯೋಗಿಸ್ಕೊಂಡು ಒಳ್ಳೆಯ ಅಂಕಗಳನ್ನು ತೆಗೆದು, ಆಯಿತಾ, ಸಂತೋಷವಾಗಿರಿ. ದಯವಿಟ್ಟು ನಿಮ್ಮ ಪ್ರಶ್ನೆ ಪತ್ರಿಕೆಯನ್ನು ನಮ್ಮ ಮೇಲ್ ಐಡಿಗೆ ಕಳಿಸುವುದನ್ನು ಮರೆಯಬೇಡಿ. ಕ್ವಶನ್ ಪೇಪರ್ ಮೇಲೆ ನಿಮ್ಮ ಹೆಸರು ಹಾಗೂ ನಿಮ್ಮ ಜಿಲ್ಲೆಯ ಹೆಸರನ್ನು ನಮೂದಿಸಿ, ಅಂದರೆ ಬರೆಯಿರಿ ಅಂತ. ಧನ್ಯವಾದಗಳು.